ಬಾರಿ ಖುಷಿಯಲ್ಲಿದ್ದಾರೆ, ತುಂಬಾ ಫುಲ್ ಖುಷಿ. ಹೌದು, ಆಗ ಸ್ವಲ್ಪ ನಾನು ತುಂಬಾ ಕೂಗಿದ್ದೇನೆ. ಇವತ್ತು ಗುಡ್ ನ್ಯೂಸ್ ಹೇಳುವ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಿ ನೀವೆಲ್ಲರೂ? ನಮಗೊಂದು ಪೋಸ್ಟ್ ಬಂದಿದೆ. ಸೊ ಹಸ್ಬೆಂಡ್ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗಿದ್ದಾರೆ. ನೋಡುವ ಅದು ಏನಿರ್ಬೋದು ಅಂತ ಹೇಳಿ. ಓಕೆ, ಹೇಗಿದ್ದೀರಿ ನೀವೆಲ್ಲರೂ? ನಾವೆಲ್ಲರೂ ಚೆನ್ನಾಗಿದ್ದೇವೆ. ಕೇಳ್ತಾ ಇರ್ತೀರಿ ನಮ್ಮನ್ನು, ಮೇಡಮ್ ಹೇಗಿದ್ದೀರಿ, ಫ್ಯಾಮಿಲಿ ಎಲ್ಲ, ನೀವೆಲ್ಲ ಮಕ್ಕಳು ಹೇಗಿದ್ದಾರೆ, ಹಸ್ಬೆಂಡ್ ಹೇಗಿದ್ದಾರೆ ಅಂತ ಹೇಳಿ ಎಲ್ಲದಕ್ಕೂ ಕೂಡ ನೀವು ಒಳ್ಳೊಳ್ಳೆ ಕಮೆಂಟ್ಸ್, ಮುದ್ದು ಕಮೆಂಟ್ಸ್ ಹಾಕ್ತೀರಿ. ಹಾಗೂ ದೇವರು ನಿಮ್ಮನ್ನು ಚೆನ್ನಾಗಿರ್ತಿರಲಿ, ಹಾಗೆ 100 ವರ್ಷ ನೀವು ಚೆನ್ನಾಗಿರಿ ಅಂತ ತುಂಬಾ ನಮಗೆ ಪ್ರೇಯರ್ ಮಾಡ್ತಿದ್ದೀರಿ. ಹಾಗೆಯೇ ನಿಮ್ಮೆಲ್ಲರ ಒಂದು ಪ್ರೀತಿ, ವಿಶ್ವಾಸ ಎಲ್ಲ ಸದಾ ನಮ್ಮ ಮೇಲಿದೆ. ಅದಲ್ಲದೆ ಇವತ್ತೊಂದು ಗುಡ್ ನ್ಯೂಸ್ ಹೇಳುವ ಅಂತ ಹೇಳಿ ನಿಮ್ಮ ಮುಂದೆ ಬಾರಿ ಖುಷಿಯಲ್ಲಿದ್ದಾರೆ, ತುಂಬಾ ಫುಲ್ ಖುಷಿ. ಹೌದು, ಆಗ ಸ್ವಲ್ಪ ನಾನು ತುಂಬಾ ಕೂಗಿದ್ದೇನೆ. ಅಂದ್ರೆ ಗುಡ್ ನ್ಯೂಸ್, ಆನಂದ ಬಾಷ್ಪ. ಇವತ್ತು ಗುಡ್ ನ್ಯೂಸ್ ಹೇಳುವ ಅಂತ ಹೇಳಿ ನಿಮ್ಮ ಮುಂದೆ ಬಂದಿದ್ದೇನೆ. ತುಂಬಾ ಖುಷಿ ನಮ್ಮ ಫ್ಯಾಮಿಲಿಗೆ. ಯಾಕೆ ಗೊತ್ತಾ? ತೋರಿಸ್ಬೇಕಾ? ಹೇಳಿ, ಇವರ ಬಾಯಿಂದ ಕೇಳಿ ಏನಂತೇಳಿ. ನೋಡಿ, ಇವತ್ತು ನಮಗೆ ಯೂಟ್ಯೂಬ್ ವತಿಯಿಂದ ನೋಡಿ ಗೂಗಲ್ ಆಡ್ಸೆನ್ಸ್ ಬಂದಿದೆ. ಹಾಗೆ ತುಂಬಾ ಖುಷಿ. ಈ ಖುಷಿಗೆ ಏನ್ ಹೇಳುದಂತೇಳಿ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್. ತುಂಬಾ ಬೆಳಿಗ್ಗೆಯಿಂದ ತುಂಬಾ ಹತ್ತು ಬಿಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ನನಗೆ ಮಕ್ಕಳಿಗೆಲ್ಲ ಖುಷಿ, ಮಕ್ಕಳಿಗೆ ಸಹ ವಾಟ್ಸಪ್ ಅಲ್ಲಿ ಹಾಕಿ ಬೇಗ ಹಾಕಿ ನೋಡ್ತೇನೆ ಅಂತ ಕೊಂಡು ಹಾಗೆ ಎಲ್ಲ ಬಂದ್ವಿ. ನಿಮ್ಮ ಎಲ್ಲ ಆಶೀರ್ವಾದದಿಂದ ನಮಗೆ ಒಂದು ಗೂಗಲ್ ಆಡ್ಸೆನ್ಸ್ ಬಂದಿದೆ. ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೂ ನಿಮ್ಮ ಪ್ರೋತ್ಸಾಹದಿಂದ ನೋಡಿ ನಮಗೆ ಒಂದು ಗೂಗಲ್ ಆಡ್ಸೆನ್ಸ್ ಬಂದಿದೆ. ಇದಕ್ಕೆಲ್ಲ ನೀವು ಕೂಡ ಮುಖ್ಯವಾದ ಕಾರಣ. ನಮ್ಮನ್ನು ಇಷ್ಟು ಪ್ರೀತಿ ಕೊಟ್ಟು, ಗೌರವ ಕೊಟ್ಟು ಬೆಳೆಸಿದ್ದೀರಿ. ಅದು ನಮಗೆ ತುಂಬಾ ಸಂತೋಷ ಆಗಿದೆ. ಇದಕ್ಕೆ ಬೇರೆ ಪದಗಳೇ ಇಲ್ಲ ನಮ್ಮಲ್ಲಿ. ನೀವು ನಮ್ಮನ್ನು ಇಷ್ಟು ದಿನಗಳಿಂದ ಇಷ್ಟು ಪ್ರೀತಿ, ಅಪಾರವಾದ ಪ್ರೀತಿ, ಗೌರವ ಹಾಗೂ ಒಳ್ಳೆ ರೀತಿಯ ಒಂದು ವಿಶ್ವಾಸ ಕೂಡ ನಮ್ಮ ಮೇಲೆ ಇಟ್ಟುಕೊಂಡು ಒಳ್ಳೊಳ್ಳೆ ಮುದ್ದು ಕಮೆಂಟ್ಸ್ ಆಗಿ ಕೂಡ ನಮ್ಮನ್ನು ಈ ರೀತಿ ಬೆಳೆಸ್ತಿದ್ದೀರಿ. ಅದಲ್ಲದೆ ದೇವರು ನಿಮ್ಮನ್ನು ಚೆನ್ನಾಗಿರ್ತಿರಲಿ ಅಂತೇಳಿ 100 ಬಾರಿ ಮೆಸೇಜ್ಗಳು ಬರ್ತಾ ಉಂಟು ನಮಗೆ, ಒಳ್ಳೊಳ್ಳೆ ಕಮೆಂಟ್ಸ್. ಅದಕ್ಕೆ ತುಂಬಾ ಸಂತೋಷದ ಸುದ್ದಿ. ಇವತ್ತು ಬೆಳಿಗ್ಗೆಯಿಂದ ಕಣ್ಣೀರು ಹಾಕಿದ್ದೇನೆ ತುಂಬಾ, ಆನಂದ ಬಾಷ್ಪ. ಅಷ್ಟು ಖುಷಿಯಾಗಿದೆ. ಹಾಗೂ ನಮ್ದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕೂಡ 5K ಜಾಸ್ತಿ ಆಗಿದ್ದಾರೆ. 5K ಆದ ಮೇಲೆ ಕೇಕ್ ಸೆಲೆಬ್ರೇಷನ್ ಮಾಡುವ ಅಂತೇಳಿ ಇತ್ತು. ಹಾಗೆ ಈಗ ಜಾಸ್ತಿ ಆದ್ರೆ ನಮ್ದು ಸಬ್ಸ್ಕ್ರೈಬರ್ 5K ಪ್ಲಸ್ ಆಗಿದೆ. ಅದು ಕೂಡ ಖುಷಿ, ತುಂಬಾ ಸಂತೋಷ. ಎರಡನ್ನು ಒಟ್ಟಿಯಾಗಿ ಇವತ್ತು ಸೆಲೆಬ್ರೇಷನ್ ಮಾಡ್ತಿದ್ದೇವೆ. ಮತ್ತೆ 3 ಒಟ್ಟಿಗೆ. ಯಾವುದು? ಇದು ಇನ್ಸ್ಟಾಗ್ರಾಮ್ ಅದು 10K ಕಲ್ತಿದೆ. ಇನ್ಸ್ಟಾಗ್ರಾಮ್ 10.9K ಆಯ್ತು. ಅದು ಕೂಡ ಸಂತೋಷದ ವಿಷಯವೇ. ಹಾಗೂ ನಿಮ್ಮ ಪ್ರೀತಿ, ನಿಮ್ಮ ಗೌರವ, ವಿಶ್ವಾಸ ಇದೇ ರೀತಿ ಸದಾ ಕೊನೆತನಕ ಇರಲಿ ಎಂದು ಬಯಸ್ತೇನೆ ಫ್ರೆಂಡ್ಸ್. ಮತ್ತೆ ತುಂಬಾ ನನಗೆ ಬೆಳಿಗ್ಗೆಯಿಂದ ಕಾಲು ನೆಲದ ಮೇಲೆಲ್ಲ ತುಂಬಾ ಖುಷಿಯಾಗಿದೆ. ನಿಮಗೆ ಎಷ್ಟು ನಾನು ಥ್ಯಾಂಕ್ ಯು ಅಂತೇಳಿ ಹೇಳಿದರೆ ಸಾಲದು, ಅದು ಅಷ್ಟು ಖುಷಿಯಾಗಿದೆ. ಇದು ನಮಗೆ ಆದಷ್ಟು ಬೇಗ ಬಂದಿದೆ. ನಮಗೆ ಆಡ್ಸೆನ್ಸ್ ಆದಷ್ಟು ಬೇಗ ನಾವು ಅಚೀವ್ ಮಾಡಿದೆವು. ಸೊ ಅದಕ್ಕೋಸ್ಕರ ಈಗ ನಮ್ದೊಂದು ಕೇಕ್ ಸೆಲೆಬ್ರೇಷನ್ ಉಂಟು, ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್. ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರಿ ನಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಹಾಗೂ ಯೂಟ್ಯೂಬ್ ಅಲ್ಲಿ ಸಹ ತುಂಬಾ ಸಪೋರ್ಟ್ ಮಾಡಿದ್ರಿ. ಇನ್ನೂ ಸಹ ಮಾಡಿ ಮೇಡಮ್ ಅಂತ ಹೇಳಿಕೊಂಡು ನಮಗೆ ಸಹ ಸ್ವಲ್ಪ ತುಂಬಾ ಮೋಟಿವೇಟ್ ಮಾಡಿದ್ರಿ ನಮಗೆ. ಸೊ ನಮಗೆ ಹೀಗೆ ಬೆಳಿಲಿಕ್ಕೆ ಕಾರಣ ಆದ್ರಿ ನೀವೆಲ್ಲರೂ ಸಹ. ಇನ್ನೂ ಸಹ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ. ಹಾಗೂ ಇವರು ಪೋಸ್ಟ್ ಮ್ಯಾನ್ ಫೋನ್ ಮಾಡಿ ನಿಮಗೆ ಯೂಟ್ಯೂಬ್ ಕಂಪನಿಯಿಂದ ಆಡ್ಸೆನ್ಸ್ ಬಂದಿದೆ ಅಂತ ಹೇಳಿದ್ರು. ನನಗೆ ಶಾಕ್ ಆಯಿತು. ನನಗೆ ಅಂದರೆ ಇಷ್ಟು ಬೇಗ ಅಂತೇಳಿ, ಇಷ್ಟು ಬೇಗ ನಾನು ಅಚೀವ್ ಮಾಡ್ತೇನೆ ಅಂತೇಳಿ ಕನಸು ಮನಸ್ಸಲ್ಲೂ ನನಗೆ ಈಗಲೂ ಕೂಡ ನಂಬಲಿಕ್ಕೆ ಸಾಧ್ಯ ಇಲ್ಲ. ನನಗೆ ದುಃಖ ಬರ್ತದೆ, ಹೇಳಿಕೆ ಪದಗಳಿಲ್ಲ, ಅಷ್ಟು ಖುಷಿಯಾದೆ. ಆಮೇಲೆ ಹೋಗಿ ಸೈನ್ ತಗೊಳ್ಳಿಕೊಟ್ಟು ಅಲ್ಲಿ ನಮ್ದೊಂದು ಆಡ್ಸೆನ್ಸ್ ಬಂದ ಕೂಡಲೇ ಅಲ್ಲಿ ನಮಗೆ ಪೋಸ್ಟ್ ಮ್ಯಾನ್ ನಮ್ಮ ಜೊತೆ ಮಾತಾಡಿ ಅಡ್ರೆಸ್ ಎಲ್ಲ ಕ್ಲೀನ್ ಉಂಟಾ ಅದೆಲ್ಲ ನೋಡಿ ಆಮೇಲೆ ಚೆಕ್ ಮಾಡಿ ನಮ್ದು ಅಲ್ಲಿ ಸಿಗ್ನೇಚರ್ ಕೂಡ ಹಾಕಿಕೊಂಡು, ನನ್ನ ಸಿಗ್ನೇಚರ್ ಕೂಡ ಹಾಕಿದೆ. ನನ್ನ ಹಸ್ಬೆಂಡ್ ಕೂಡ ಇದ್ರು. ಯಾಕಂದ್ರೆ ಅವರು ಈಗ ಆಲ್ರೆಡಿ ಒಂದು 20 days ರಜೆ ಹಾಕಿದ್ದಾರೆ, ಲೀವ್ ಹಾಕಿದ್ದಾರೆ 20 days. ಹಾಗೆ ಅವರು ಕೂಡ ಜೊತೆಯಲ್ಲಿ ಇದ್ರು. ಹಾಗೆ ನೋಡಿ, ಅದಕ್ಕೆ ಸ್ವಲ್ಪ ಭಾಗ್ಯ ಬೇಕು. ಇಬ್ರು ಜೊತೆಯಲ್ಲಿ ನಾವು ಪೋಸ್ಟ್ ಮ್ಯಾನ್ ಜೊತೆಯಲ್ಲಿ ಅವರಿಗೆ ಕೂಡ
ಖುಷಿ ಆಯ್ತು. ಪೋಸ್ಟ್ ಮ್ಯಾನ್ ಇದ್ದು ನಂದು ಕೂಡ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ನಾನು ಕೂಡ ಬರಬೇಕಲ್ಲ ಅಂತ ಹೇಳಿದ್ರು ಲೇಡಿ ಅವರು. ಪಾಪ ಅವರಿಗೆ ಕೂಡ ತುಂಬ ಖುಷಿ ಆಯಿತು, ನೀವು ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀರಲ್ಲ ಅಂತೇಳಿ ತುಂಬ ಖುಷಿ ಪಟ್ಟರು. ನನ್ನದು ಕೂಡ ವಿಡಿಯೋದಲ್ಲಿ ಬರಲಿ ಮೇಡಮ್ ಅಂದರೆ ವಿಡಿಯೋ ಮಾಡಿ ಅಂತ ಹೇಳಿದರು. ಹಾಗೆ ವಿಡಿಯೋ ಮಾಡಿದ್ವು. ಆಮೇಲೆ ಸಿಗ್ನೇಚರೆಲ್ಲ ಹಾಕಿ ಮನೆಗೆ ಬಂದು ದೇವರ ಮುಂದೆ ಇಟ್ಟು ಪ್ರಾರ್ಥನೆ ಮಾಡಿ ಮುಂದುವರಿಸಿಕೊಂಡು ಹೋದೆ. ಆಮೇಲೆ ಇದೊಂದು ಇಷ್ಟು ದೊಡ್ಡ ಒಂದು ಅಂದರೆ ಯೂಟ್ಯೂಬ್ ಕಂಪನಿಯಿಂದ ಆ್ಯಡ್ಸನ್ಸ್ ಬರೋದಂತ ಹೇಳಿದರೆ ಇದು ಒಂಥರ ದೊಡ್ಡ ವಿಷಯವೇ, ಒಂದು ಹೆಮ್ಮೆಯ ಸಂಗತಿ. ಇಷ್ಟು ದೊಡ್ಡ ಸಾಧನೆ ಮಾಡಿದ್ದೀನಿ ಅಲ್ಲ, ಇಷ್ಟು ದೊಡ್ಡ ನಾವು ನಮ್ಮ ಫ್ಯಾಮಿಲಿ ಸಾಧನೆ ಮಾಡಿದ್ರಲ್ಲ ಅಂತೇಳಿ ಅದು ನಮಗೆ ಒಂದು ಹೆಮ್ಮೆಯ ವಿಷಯ. ಇದೊಂದು ಹೇಗೆ ಹೇಳ್ಬೇಕಂತ ಹೇಳಿ ಒಂದು SLCಯಲ್ಲಿ ನಮಗೆ SLC ಎಕ್ಸಾಮ್ ಬರ್ತೇವೆ, ರಿಸಲ್ಟಿಗೆ ನಾವು ವೇಟ್ ಮಾಡ್ತಿರ್ತೀವಿ. ಆ ರಿಸಲ್ಟ್ ಒಂದು ಯಾವ ರೀತಿ ಬರ್ತದೆ ಅಂತೇಳಿ ನಮಗೆ ಊಹಿಸ್ಲಿಕ್ಕೆ ಆಗೋದಿಲ್ಲ. SLC ರಿಸಲ್ಟ್ ಅಷ್ಟೊಂದು ಕ್ಯೂರಿಯಾಸಿಟಿ ಇರ್ತದೆ ನಮ್ಮಲ್ಲಿ. ಆ SLC ರಿಸಲ್ಟ್ ಒಂದಷ್ಟು ನನಗೆ ಖುಷಿ ಆಯಿತು, ಅಷ್ಟು ನನಗೆ ಅಷ್ಟು ಖುಷಿ ಆಯಿತು. SLC ರಿಸಲ್ಟನ್ನು ನಾವು ಹೇಗೆ ಒಂದು ಅನುಭವಿಸ್ತೇವೆ ಜೀವನದಲ್ಲಿ ಫಸ್ಟ್ ಟೈಮ್ ಇದು ನನಗೆ ಒಂದು ಅನುಭವ ಆಯಿತು. ಒಂದು ಅನುಭವ ಅಂತ ಹೇಳಿದ್ರೆ ನಾನು ಎಲೆಕ್ಷನಲ್ಲಿ ವಿನ್ ಆದಾಗ ಅದು ಕೂಡ ನನಗೆ ನಂಬಲಿಕ್ಕೆ ಸಾಧ್ಯ ಆಗಿಲ್ಲ. ಅದು ಅಂತ ಹೇಳಿದರೆ ಅಷ್ಟು ನಾನು ಖುಷಿ ಪಟ್ಟೆ, ಕಣ್ಣೀರು ಹಾಕಿದೆ, ಆನಂದ ಬಾಷ್ಪ ಅದೆಲ್ಲ. ಆಮೇಲೆ ಇದು ಒಂದು ಸಂತೋಷದ ಸಂಗತಿ ಅಂತ ಹೇಳಿದರೆ ಯೂಟ್ಯೂಬ್ ಕಂಪನಿಯಿಂದ ನನಗೊಂದು ಗೂಗಲ್ ಆ್ಯಡ್ಸನ್ಸ್ ಬಂತು. ಅದಲ್ಲದೆ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ಬಂತು. ತುಂಬ ಖುಷಿ ಆಯಿತು. ಯೂಟ್ಯೂಬ್ ಕಂಪನಿಗೆ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತೇನೆ. ಇದು ನಮ್ಮ ಯೂಟ್ಯೂಬ್ ಕಂಪನಿಗೆ ಸಲ್ಲಿಸ್ತದೆ ನನ್ನ ಒಂದು ಈ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆ ತುಂಬ ಖುಷಿ ಆಯಿತು. ಒಂದು SLCದು ರಿಸಲ್ಟ್ ಬಂದ ಒಂದು ಅನುಭವ ಆಯಿತು ನನಗೆ. ಅದು ಅವರವರಿಗೆ ಗೊತ್ತಿರ್ಬೋದು, ಈಗ ಯಾರು ಯೂಟ್ಯೂಬರ್ ಆಗಿದ್ದಾರೆ ಈ ಅನುಭವ ಅವರವರಿಗೆ ಇರ್ಬೋದು. ಅಷ್ಟು ಸಂತೋಷ ಆಗ್ತದೆ. ಆ ಸಂತೋಷಕ್ಕೆ ಈ ಸಂತೋಷ, ಈ ಪ್ರೀತಿ, ಗೌರವಕ್ಕೆಲ್ಲ ಕಾರಣವೇ ನೀವು, ನನ್ನ ಜನತೆ, ನಮ್ಮ ಯೂಟ್ಯೂಬ್ ಎಲ್ಲ ಸಬ್ಸ್ಕ್ರೈಬರ್ಸಿಗೂ ಕೂಡ ಹಾಗೂ ವ್ಯೂವರ್ಸಿಗೂ ಹಾಗೂ ಫಾಲೋವರ್ಸಿಗೂ ಅಷ್ಟೇ ಅಲ್ಲದೆ ಇನ್ನು ನಮ್ಮ ಅಭಿಮಾನಿಗಳು ಇನ್ನಷ್ಟು ಇದ್ದಾರೆ ಅವರಿಗೂ ಕೂಡ ನಮ್ಮ ಹೃದಯ ತುಂಬಿದ ಧನ್ಯವಾದಗಳನ್ನು ಹೇಳ್ತೇನೆ. ಅಷ್ಟು ಸಂತೋಷ ಆಗ್ತದೆ. ಇದು ವಿಡಿಯೋವನ್ನು ನೋಡುವಂಥ ಎಲ್ಲರಿಗೂ ಹಾಗೂ ಸಬ್ಸ್ಕ್ರೈಬರ್ಸು, ಮುಂದಕ್ಕೆ ಸಬ್ಸ್ಕ್ರೈಬ್ ಆಗೋವರಿಗೂ, ಈಗ ನೋಡ್ತಾ ಇರೋವರಿಗೂ, ಮುಂದಕ್ಕೂ ನೋಡ್ತಾ ಇರೋವರಿಗೂ ನಮ್ಮ ಮುದ್ದು ಸಂಸಾರ ಕಡೆಯಿಂದ, ಫ್ಯಾಮಿಲಿಯಿಂದ ಹೃದಯಂತರಾಳದ ಧನ್ಯವಾದಗಳು. ಹಾಗೆ ತುಂಬ ಖುಷಿ ಫ್ರೆಂಡ್ಸ್. ಹಾಗೆ ಒಂದು ಕೇಕ್ ತಂದಿದ್ದೀವಿ ಆ ಖುಷಿಯಲ್ಲಿ. ಹಾಗೆ ಒಂದು ಕೇಕ್ ತಂದು ಒಂದು ಮಕ್ಕಳು ಹೇಳಿದ್ರು, ಕೇಕ್ ತಂದು ಅವರೇ ಸೆಲೆಬ್ರೇಷನ್ ಮಾಡಿದ್ದು. ಮಕ್ಕಳೇ ಕೇಕ್ ಎಲ್ಲ ಮಾಡುವ ಅಂತ ತಗೊಂಡು ರೀಲ್ಸ್ ಎಲ್ಲ ಮಾಡಿ ಆಯಿತು. ಈಗ ಕೇಕ್ ಕಟ್ಟಿಂಗ್ ಉಂಟು ಈಗ. ಸೊ ನಾವು ಇದ್ರ ಬಗ್ಗೆ ಸಹ ರೀಲ್ಸ್ ಮಾಡಿದ್ದೇವೆ, ಗೂಗಲ್ ಆ್ಯಡ್ಸನ್ಸ್ ಬಗ್ಗೆ ಒಂದು ರೀಲ್ ಎಲ್ಲ ಮಾಡಿದ್ದೇವೆ. ಅದಿನ್ನು ಶೀಘ್ರದಲ್ಲೇ ಶಾರ್ಟ್ಸ್ ಅಲ್ಲೆಲ್ಲ ಮತ್ತು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಅಪ್ಲೋಡ್ ಆಗ್ತದೆ ಫ್ರೆಂಡ್ಸ್. ನೋಡಿ ಖುಷಿ ಪಡಿ, ಲೈಕ್ ಕೊಡಿ. ನಿಮ್ಮದೇನುಂಟು? ಸಣ್ಣ ಮಗಳು ಮುದ್ದು ಸಂಸಾರ ಚಾಕ್ಲೇಟ್ ಕೊಟ್ಟಲು ನೋಡಿ, ಡೈರಿ ಮಿಲ್ಕ್ ಅದು ತಂದದ್ದು ನನಗೆ. ಡೈರಿ ಮಿಲ್ಕ್ ಕೊಟ್ಟಲು. ಈಗ ಫ್ರೆಂಡ್ಸ್ ಈಗ ನಾವು ಕೇಕ್ ತಂದಿದ್ದೇವೆ. ಈಗ ನಾವು ಕೇಕ್ ಕಟ್ಟಿಂಗ್ ಮಾಡಿ ಒಂದು ಸೆಲೆಬ್ರೇಷನ್ ಮಾಡುವ ಇದೇ ಖುಷಿಗೆ. ಸೊ ಬನ್ನಿ ನಮ್ಮೊಟ್ಟಿಗೆ ನೀವು ಸಹ ಜಾಯ್ನ್ ಆಗಿ ಈ ಸೆಲೆಬ್ರೇಷನ್ ಅಲ್ಲಿ ನೀವು ಸಹ ಎಂಜಾಯ್ ಮಾಡಿ. Sometimes like all you want to do is run. ಇದು ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸಿಗೆ ಹಾಗೂ ಫಾಲೋವರ್ಸಿಗೆ ಹಾಗೂ ನನ್ನ ಕೋಟ್ಯಾಂತರ ಅಭಿಮಾನಿಗಳಿಗೆ ನಿಮ್ಮೆಲ್ಲರ ಪ್ರೀತಿ ಗೌರವದಿಂದ ನಾನು ತಿಂತಾ ಇದ್ದೇನೆ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ನೀವು ತಿಂದಿದೆ ಚಿನ್ನ ಅಮ್ಮನೇ ಹೊಟ್ಟಿಯಾ? ಫಸ್ಟ್ ನೀವು ಕೊಡ್ಬೇಕಾ? ನಿಂದಲ್ಲ ಮೇಯ್ನ್. ಇದು ನಮ್ಮ ಕಂಟೆಂಟ್ ಇದು ಮತ್ತೆ ಇದು ಗೊತ್ತು. ಇವತ್ತು ನಮ್ಮ ಖುಷಿ ಆದರೆ ನಮ್ಮ ಜೋಕರ್ ನೆನಪೇ ಇಲ್ಲ. ನಮ್ಮ ಕಂಟೆಂಟ್ ನಮ್ಮ ಕಂಟೆಂಟ್ ಹೊರತು ಇದೆ. ಆಕ್ಚುಲಿ ಅವರು ಕೂಡ ಮೈನ್ ಇದ್ರಲ್ಲಿ ಯೂಟ್ಯೂಬ್ ಅಮ್ಮ ಕೂಡ ತಿಂದಾಯ್ತು ವಾಪಸ್. ಅಮ್ಮ ನೋಡಿ ಒಮ್ಮೆ ಕೊಟ್ಟಿದ್ದಾರೆ ರೀಲ್ಸ್ ಅಲ್ಲಿ ಎಲ್ಲ ತಿಂದಾಗಿದೆ. ರೀಲ್ಸ್ ಅಲ್ಲಿ ಗಮ್ಮತ್ ತಿಂದ ಇದೆ ಕೇಕ್. ಮೆಲ್ಲ ಕೈ ಹಿಡಿಯ ಒಂದು ಟಿಶ್ಯೂ ತಗೋಬೇಕಾದ್ರೆ. ಅವಳು ಚರಿಷ್ಮಾ, ಅದಕ್ಕೆ ಅವಳಿಗೆ ಚರಿ ಕೊಡುದು. ಅವಳು ಚರಿಷ್ಮಾ ಅಲ್ಲ, ಅದಕ್ಕೆ ಚೆರಿ ಹಣ್ಣು ಅವಳಿಗೆ ಕೊಡುದು ನೋಡಿ. ಈಗ
ಈಗ ಕೊಡು ಈಗ. ಆಯ್ತಾ ಹಾ. ಬೇಡ ಬಿಡಿ ಬೇಡ ಫೈನ್ ತಿಳಿ. ಹಾ. ಕ್ಲಾಪ್ ಕ್ಲಾಪ್ ಕೊಡಿ ಸರ್. ಹಾ. ಇನ್ನೊಂದು ಚೇರಿ ಆಯ್ತು, ಈಗ ನಾವು function ಎಲ್ಲ ಇನ್ನೊಂದು ಚೇರಿ. ಅದೇ ಹರಿದಿದ್ದದು ಕೈ ನಾನು ನೋಡ್ಲೇ ಇಲ್ಲ. ಒಬ್ಬಳು ತಿಂತ ಇದ್ದಾಳೆ ಜೋಕರ್ ಎಲ್ಲ ಖಾಲಿ ಮಾಡಿ ಆಯ್ತು ನೋಡಿ, ಇಷ್ಟಕ್ಕೆ ಖಾಲಿ ಮಾಡಿ ಆಯ್ತು ಒಬ್ಳೆ. ಇನ್ನು ಹಾ. ಯಾಕಂತ ಹೇಳಿದ್ರೆ ಜೋಕರ್ ನಕ್ಕ ಬಂದ್ಲು ನೋಡಿ, ಜೋಕರ್ ನಕ್ಕ, ಸೀನಿಯರ್ ಜೋಕರ್. ಫ್ರೆಂಡ್ಸ್, ಇನ್ನು ನಿಮಗೆ ಒಳ್ಳೊಳ್ಳೆ ವಿಡಿಯೋಸ್ ಎಲ್ಲ ಬರ್ತದೆ, ವೇಟ್ ಮಾಡಿ, ಒಳ್ಳೊಳ್ಳೆ ವಿಡಿಯೋ ಹಾಕುವ. ಮತ್ತೆ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋಸ್ ಬೇಕು ಅಂತ ಹೇಳಿ ಆಲ್ರೆಡಿ ನಾನು ಮೊದಲನೇ ಹೇಳಿದ್ದೇನೆ. ಹಾಗೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಉಂಟು. ತುಂಬ ಮಂದಿ ಆಗ್ತಿದ್ದಾರೆ, ಮೇಡಮ್ ಈ ವಿಡಿಯೋ ಮಾಡಿ ಅಂದರೆ ಕೆಲವೆಲ್ಲ ಒಂದು ಈ ಕುಕ್ಕಿಂಗ್ ವಿಡಿಯೋದ ಬಗ್ಗೆ ಸಹ ಒಳ್ಳೆಯ ರೀತಿಯಲ್ಲಿ ಒಂದು ಮುದ್ದು ಮುದ್ದು ಕಮೆಂಟ್ಸ್ ಬರ್ತಾ ಉಂಟು. ರೆಸ್ಪಾನ್ಸ್ ಕೂಡ ಒಳ್ಳೆ, ಜನತೆ ರೆಸ್ಪಾನ್ಸ್ ಸಹ ಒಳ್ಳೆದುಂಟು. ಹಾಗೆ ನಿಮಗೆ ಯಾವುದ್ರ ಬಗ್ಗೆ ವಿಡಿಯೋ ಬೇಕು ಖಂಡಿತ ನನ್ನ ಇನ್ಸ್ಟಾಗ್ರಾಮಿಗೆ ಕೂಡ DM ಮಾಡ್ಬೋದು, ಹಾಗೂ ಯೂಟ್ಯೂಬಿಗೆ ಕೂಡ ಕಮೆಂಟ್ ಹಾಕ್ಬೋದು, ಫೇಸ್ಬುಕ್ ಕೂಡ ಉಂಟು, ಮಾಡ್ಬೋದು, ತೊಂದರೆ ಇಲ್ಲ. ಎಲ್ಲ ಒಳ್ಳೊಳ್ಳೆ ಮಾಹಿತಿಗಳ ಬಗ್ಗೆ ವಿಡಿಯೋಸ್ ಉಂಟು. ಅದು ಈ ಕ್ರೈಮ್ ಬಗ್ಗೆ ಕೂಡ ಅದರ ಬಗ್ಗೆ ವಿಡಿಯೋ ಉಂಟು, ನೋಡಿ. ನೀವು ನೋಡದವರು ಈಗ ಹೊಸದಾಗಿ ಯಾರು ನಮ್ಮ ಚಾನಲನ್ನು ನೋಡ್ತಾರೆ, ಯಾರು ನೋಡಲಿಲ್ಲ ಅದರ ಬಗ್ಗೆ ಪ್ರೀವಿಯಸ್ ವಿಡಿಯೋ ಎಲ್ಲ ನೋಡಿ ಚೆಕ್ ಮಾಡಿ. ಓಕೆ, ಆಮೇಲೆ ನಿನ್ನ ಒಳ್ಳೊಳ್ಳೆ ವಿಡಿಯೋಸ್ ಬರ್ತದೆ, ಹಾಗೆ ನೋಡಿ, ವೇಟ್ ಮಾಡಿ. ಎಲ್ಲವನ್ನು ಕೂಡ ಒಂದೊಂದಾಗಿ ಅಪ್ಲೋಡ್ ಆಗ್ತದೆ ವಿಡಿಯೋ. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇನ್ನು ಹೊಸಬ್ರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ನಮ್ಮ ಈ ವಿಡಿಯೋಕ್ಕೆ. ಒಳ್ಳೊಳ್ಳೆ ಕಂಟೆಂಟ್ ಇನ್ನು ಮುಂದೆ ಬರ್ತದೆ ಗೈಸ್. ಹೀಗೇನೆ ಸಪೋರ್ಟ್ ಮಾಡ್ತಾ ಇರಿ. ಮತ್ತೆ ಹೊಸಬ್ರಲ್ಲಿ ಯಾರು ವಿಡಿಯೋಸ್ ನೋಡ್ತಾ ಇದ್ದಾರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ದೊಂದು ಲೈಕ್ ಇರಲಿ. ಇದೆಲ್ಲ ನಮಗೆ ಒಂದು ಒಳ್ಳೆ ಮೋಟಿವೇಟ್ ಕೊಡ್ತದೆ, ಮತ್ತೆ ನಮಗೆ ಒಳ್ಳೊಳ್ಳೆ ಕಂಟೆಂಟ್ ಮಾಡಲಿಕ್ಕೆ ಇನ್ನು ನಮಗೆ ಇದು ಉರಿದುಂಬಿಸ್ತದೆ. ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಎಲ್ಲ ನಿಮಗೆ ಬರಲಿದೆ ನಮ್ಮ ಈ ಮುದ್ದು ಸಂಸಾರ ಬ್ಲಾಗ್ಸ್ ಅಲ್ಲಿ. ಹೀಗೇನೆ ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇರಿ ಈ ಪುಟ್ಟ ಮುದ್ದು ಸಂಸಾರಕ್ಕೆ ಅಂತ ಹೇಳ್ತೇನೆ. ಫ್ರೆಂಡ್ಸ್, ನಿಮಗೊಂದು ನೆನಪುಂಟ, ನಾವಿಬ್ಬರು ನಮ್ಮ ಕೆಲಸ ಮಾಡ್ತಿದ್ದೇವೆ, ಎಂತ ರಿಪೋರ್ಟರ್. ಹೌದೌದು, ಮುಂಚೆ ಯಾರೆಲ್ಲ ನಮ್ಮ ಬ್ಲಾಗ್ಸ್ ನೋಡ್ತಾ ಇದ್ರೆ ನೆನಪಿರ್ಬೋದು ನಮ್ಮ ಕೆಲಸ ಏನಿತ್ತ ಅಂತ ಹೇಳಿ. ಕ್ಯಾಮರಾಮನ್ ಅಂಡ್ ರಿಪೋರ್ಟರ್. ಅದೇ ಕೆಲಸ, ಆದ್ರೆ ಸ್ವಲ್ಪ ಅದರಲ್ಲಿ ಅಪ್ಗ್ರೇಡ್ ಆಗಿದ್ದೇವೆ ನಾವು. ಪ್ರಮೋಷನ್ ಆಗಿದೆ. ಪ್ರಮೋಷನ್ ಆಗಿದೆ. ಅಂದ್ರೆ ನಾನು ಈ ಪ್ರಮೋಷನ್ ಆಗಿ ಮೇಲೆ ಇದ್ದವರು ರಿವರ್ಷನ್ ಆಗಿ ಈಗ ವಿಡಿಯೋ ಶೂಟಿಂಗ್ ಮಾಡ್ತಿದ್ದಾರೆ. ನಾನು ಎಡಿಟರ್ ಆಗಿದ್ದಾನೆ, ಈಗ ನಮ್ದು ಈ ಆಂಕರ್ ಹುಡುಗಿ ನಿಮ್ದೆಲ್ಲ ಕಂಟೆಂಟ್ ಆಗಿದ್ದಾರೆ. ನಾನು ರಿಪೋರ್ಟರ್, ರಿಪೋರ್ಟರ್ ನಿಮ್ದೆಲ್ಲ ಕಂಟೆಂಟ್ ಆಗಿ ಬಿಟ್ಟಿದ್ದಾರೆ ಈಗ. ಮೇನ್ ನಿರೂಪಕ ಈಗ ರಿವರ್ಷನ್ ಆಗಿ ಕ್ಯಾಮರಾಮ್ಯಾನ್ ಆಗಿದ್ದಾರೆ. ಮತ್ತೆ ಕಾಮಿಡಿ ವಿಡಿಯೋಸ್ ಎಲ್ಲ ಬರ್ತದೆ, ಅದು ಕೂಡ ಕಾಮಿಡಿ ಮುಂದಕ್ಕೆ ಬರ್ಬೋದು, ಹೇಳಿಕ್ಕಾಗುದಿಲ್ಲ ಕಾಮಿಡಿ ವಿಡಿಯೋಸ್ ಎಲ್ಲ. ಯಾಕೆ ನಮ್ಮ ಕಂಟೆಂಟ್ ಇದ್ದಾರೆ. ಜೋಕರ್ ವ್ಯಕ್ತಿ ಅವರ ಮೊದಲಿಂದಲೂ ಹೀಗೆ ಫ್ರೆಂಡ್ಸ್, ಮನೆಯಲ್ಲಿ ತುಂಬಾ ನಗುನಗುತ್ತಾ ಕಾಮಿಡಿ ಮಾಡೋದು ಜಾಸ್ತಿ. ಇವರು ಮಾಡ್ತಾರೆ, ಇವರಂತೇಳಿ ಈಗ ತುಂಬಾ ಬ್ಯುಸಿ, ಅಂದ್ರೆ ಮೆಡಿಕಲ್ ಕಲಿಯುದಲ್ಲ ಹಾಗೆ. ಇವರು ಮೆಡಿಕಲ್ ಮಾಡುದಲ್ಲ ಹಾಗೆ ಸ್ವಲ್ಪ ಅವರು ಬ್ಯುಸಿಯಲ್ಲಿದ್ದಾರೆ. ಇವರು ಅವರನ್ನು ಮೀರಿದ್ದಾರೆ ಕಾಮಿಡಿಯಲ್ಲಿ, ಹಾಗೆ ತುಂಬಾ ಕಾಮಿಡಿ ಮಾಡುದು ಮೊದಲಿಂದಲೂ ಹಾಗೆ, ಸಣ್ಣ ಮಗುವಿನಿಂದಲೂ ಹಾಗೆ ಮನೆಯಲ್ಲಿ ಜಾಸ್ತಿ ಮಾತಾಡೋದು, ಕಾಮಿಡಿ ಮಾಡುದು, ನಗಿಸುದು ಎಲ್ಲರನ್ನು ಕೂಡ. ಆ ಒಂದು ಕಲೆ ಇವರಲ್ಲಿ ಉಂಟು. ಇನ್ನ ಕಲೆ ಯಾವ ಕಲೆ ಗುಂಪು ಆ ಕಲೆ ಬಗ್ಗೆ ನಿಮ್ಮ ಎರಡು ಅಭಿಪ್ರಾಯ? ನನ್ನ ಹೊಟ್ಟೆಯಲ್ಲಿರುವಾಗಲೇ ನನ್ನ ಅಭಿಪ್ರಾಯ ಹೇಳ್ತೇನೆ. ನನ್ನ ಹೊಟ್ಟೆಯಲ್ಲಿರುವಾಗಲೇ ಬಾರಿ ಉಪದ್ರ, ಕಾಲೆ ಮಾಡಿಕೊಂಡಿದ್ಲು. ದೊಡ್ಡದು, ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಹೊಟ್ಟೆ ನಾವು ಯಾವಾಗ ನೋಡಿದ್ರು ನಾನು ಹೇಳ್ತಿದ್ದೆ, ಇವಳೊಮ್ಮೆ ಯಾವಾಗ ಹೊರಗೆ ಬರ್ತಾರೆ ಅಂತ ಡಾಕ್ಟ್ರಲ್ಲಿ ಹೇಳಿದ್ದೇನೆ. ಇದನ್ನು ಬೇಗ ಹೊರಗೆ ಬಂದ ಮೇಲೆ ಪ್ರಪಂಚ ನಡೆದ ಮೇಲೆ ಈ ಜನ ಭಯಂಕರ ಪೋಖ್ರಿ ತುಂಬಾ. ಹಾಗೆ ಪೋಖ್ರಿಸ್ ಅಲ್ಲ, ಕಾಮಿಡಿ ಕೂಡ ಹುಟ್ಟು ಗುಣ ಅವರದ್ದು, ಕಾಮಿಡಿ ಮಾಡುದು. ಈಗಲೂ ಕೂಡ ಅದನ್ನೇ ಇದು ಮುಂದುವರಿಸ್ತಾ ಇದ್ದಾರೆ, ನಡೆದುಕೊಂಡು ಹೋಗ್ತಿದ್ದಾರೆ. ಆ ಒಂದು ಗುಣ ಈಗಲೂ ಕೂಡ ಉಂಟು ಅವರ ಜೀವನದಲ್ಲಿ ಅಳವಡಿಸಿಕೊಂಡು. ಬೈ ಬರ್ತಿಂದ ಬಂದಿದೆ ಅವಳಿಗೆ. ಬೈ ಬರ್ತದೆ, ಕಾಮಿಡಿ ಮಾಡುದು, ನಗಿಸುದು. ಒಂದು ಪುಣ್ಯ ಬೇಕು. ನೀವು ಯಾರಿಗಾದ್ರೂ ಹೇಳಿ ಅಂತ ಮಾಡ್ಲಿಕ್ಕೆ ಯಾರು ಮಾಡ್ತಾರೆ ಇಲ್ಲ? ಕರೆಕ್ಟ್. ಅದಕ್ಕೊಂದು ಚಪ್ಪಾಳೆ. ಆ ಗುಣದ ಬಗ್ಗೆ ಒಳ್ಳೆ ಅಭಿಪ್ರಾಯ. ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ನಮಗೆ ಯಾವುದಿಲ್ಲ, ಆದ್ರೂ ಒಂದು ವಿಡಿಯೋಗೋಸ್ಕರ ಹೇಳ್ತೇವೆ ಅಂತ ಹೇಳಿ. ಯಾವಾಗಲೂ ಉಪದ್ರ ಮಾಡುದು, ಎರಡು ಅಭಿಪ್ರಾಯ. ಯಾವಾಗಲೂ ಉಪದ್ರ ಮಾಡುದು ಫ್ರೆಂಡ್ಸ್, ಮತ್ತೆ ಕಿರಿಕಿರಿ ಮಾಡುದು. ಇಂಥ ಜನ ಇಲ್ಲಾದ್ರೆ ಮನೆ ಮತ್ತೆ ಬೋರ್ ಆಗ್ತದೆ, ಯಾರು ಮಾತಾಡ್ಲಿಕ್ಕಿಲ್ಲ. ಇಂಥವ್ರಿದ್ರೆ ಸ್ವಲ್ಪ ಮನೆ ಆದ್ರೆ ಶಬ್ದ ಇರ್ತದೆ. ಮನೆ ಇದ್ದಾರೆ ಎರಡು ಒಂದು
ಅವರ ಮನೇಲಿ ಇಲ್ಲದಿದ್ರೆ ವೇಳೆ ತುಂಬಾ ಬೋರ್ ಆಗ್ತದೆ. ಇದ್ರೆ ಮನೆಯಲ್ಲ ಮನೆ ಮತ್ತೆ ಒಂದು bore. ಲಕ್ಷಣ, ನಾನು ಇದ್ರೆ ಮನೆ ಲಕ್ಷಣ. ಹಾಗೆ ನಾವು ಹೇಳ್ತೇವೆ ಚಿನ್ನಿಲ್ಲ ಅಲ್ಲಿ ನಾಯಿ ಉಂಟು ಬಹು ಆಗ್ತಾ ಉಂಟು ಅಂತ ಅದ್ರದ್ದು ಒಂದು ಅವರ ಸೌಂಡ್ ಫ್ಯಾನ್ಸ್ ಕೇಳ್ತಾ ಇರ್ತಾರೆ ತುಂಬಾ ಚಿನ್ನವನ್ನು ತೋರಿಸಿ ವಿಡಿಯೋದಲ್ಲಿ, ಹಾಗೆ ಚಿನ್ನವನ್ನು ಜಾಸ್ತಿ ಚಿನ್ನ ತೋರಿಸಿ ತೋರ್ಸು. ನೋಡಿ ಕಾಮಿಡಿ ಮಾಡ್ತಾ ಇರ್ತಾರೆ. ಇನ್ನು ಮತ್ತೆ ಇನ್ನಿಂದ ಮುಂದೆ ಬರುವ ವಿಡಿಯೋಗಳಲ್ಲಿ ಯಾವ ರೀತಿ ಕಾಮಿಡಿ ಹೋಗ್ತದೆ ಇಲ್ಲಿ ಹೇಳಿಕ್ಕೆ ಆಗುದಿಲ್ಲ. ಹೀಗೇನೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡಿಕೊಂಡು ನಮಗೆ ಪ್ರೋತ್ಸಾಹ ಮಾಡಿಕೊಂಡು ಬಾಯಿ ಒಳಗೆ ಆಗ್ತಿದ್ದಾರೆ. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಪ್ರೀತಿಯಿಂದ ನೋಡಿಕೊಂಡು ಹಾಗೂ ಇದೇ ರೀತಿ ನೀವು ಗೌರವ ಪ್ರೋತ್ಸಾಹವನ್ನು ನೀಡುತ್ತಾ ಹಾಗೆ ಯಾಕೆಂದ್ರೆ ನಮ್ಮ ಯೂಟ್ಯೂಬರ್ ಕುಡ್ದಿದಾರ ಅಂತಲ್ಲ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಪ್ರೀತಿಯಿಂದ ಗೌರವದಿಂದ ಹೀಗೆ ನೀವು ಪ್ರೋತ್ಸಾಹ ಕೊಟ್ಟುಕೊಂಡು ನಮ್ಮನ್ನು ಇನ್ನೂ ಕೂಡ ಬಲು ಎತ್ತರಕ್ಕೆ ಎತ್ತರಕ್ಕೆ ನೀವೇ ಬೆಳೆಸಿದ್ದೀರಿ. ಇನ್ನೂ ಕೂಡ ಎತ್ತರಕ್ಕೆ ಬೆಳೆಸಿ ಅಂತೇಳಿ ನಾವು ನಿಮ್ಮ ಜೊತೆ ಕೇಳಿಕೊಳ್ತಿದ್ದೇವೆ. ಹಾಗೆ ಹೋಗ್ತಾ ಇರ್ಲಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಇನ್ನು ಊಟಕ್ಕೆಲ್ಲ ಗಮ್ಮತ್ತುಂಟು ಮನೆಯಲ್ಲಿ. ಇವತ್ತಿನ ಊಟ ಗಮ್ಮತ್ತುಂಟು. ಇವತ್ತೆಲ್ಲ ಮಾಡಿದ್ದೇವೆ. ಎಂತ ಬಣಂಜಾರಿ ಸ್ಟಿಲ್ಲರ್ ಫಿಶ್, ಅದೊಂದು ಕರಿ, ಮತ್ತು ಸ್ವಲ್ಪ ಕಬಾಬ್ ಉಂಟು, ಮತ್ತು ಫಿಶ್ ಫ್ರೈ ಉಂಟು, ಆಮೇಲೆ ಸ್ವಲ್ಪ ಗೀ ರೈಸ್, ಒಂದು ಖುಷಿಯೆಲ್ಲ ಮಾಡಿದ್ದೇವೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಹಾಗೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ಯಾರು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದಗಳು. Bye bye. Love you all. Take care. ಮುಖ್ಯವಾದ ವಿಷಯ ಏನೆಂದರೆ ಯೂಟ್ಯೂಬ್ನಿಂದ ಪೇಮೆಂಟ್ ಬರಲಿಲ್ಲ ಫ್ರೆಂಡ್ಸ್. ಬಟ್ ಗುಡ್ ನ್ಯೂಸ್, ನಮಗೆ ಗೂಗಲ್ ಆ್ಯಡ್ಸೆನ್ಸ್ ಬಂದದು ದೊಡ್ಡ ಅಚೀವ್ಮೆಂಟ್.